ಇನ್ನು ಕೊಪ್ಪಳದಲ್ಲಿ ಅನ್ನದಾತರೊಂದಿಗೆ ಈ ಕೃಷಿ ಇಲಾಖೆ ಚೆಲ್ಲಾಟ ಆಡ್ತಾ ಇದೆ ಅನ್ನುವಂಥದ್ದು ಆರೋಪ. ಏನು ಒಂದು ಕಾಮನ್ ಸೆನ್ಸ್ ಏನ್ ಗೊತ್ತಾ, ಮಳೆಗಾಲ ಶುರು ಆಗೋ ಸಂದರ್ಭದಲ್ಲಿ ಅವರಿಗೆ ಬಿತ್ತನೆ ಬೀಜ ಸಿಗ್ಬೇಕು, ಮಳೆ ಬೀಳ್ತಾ ಇದ್ದಂಗೆ ಅವ್ರಿಗೆ ರಸಗೊಬ್ಬರ ಸಿಗ್ಬೇಕು, ಇಷ್ಟೇ ಇವ್ರ ಕೆಲಸ. ನೋಡಿ, ರಸಗೊಬ್ಬರ ಸಿಗ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗೊಬ್ಬರ ಸಿಗದೆ ಪರದಾಡ್ತಾ ಇದ್ದಾರೆ. ಯೂರಿಯಾ ರಸಗೊಬ್ಬರ ಬಹಳ ಕೊರತೆ ಇದೆ. ಸರತಿಯಲ್ಲಿ ರೈತರು ಹೆಣಗಾಟ ಮಾಡ್ತಾ ಇದ್ದಾರೆ. ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ದು ಆರೋಪ. ಯಾಕೆ ಗೊತ್ತಾ, ಸೊಸೈಟಿಲಿ ಗೊಬ್ಬರ ಸಿಗ್ತಿಲ್ಲ, ಪ್ರೈವೇಟ್ ಅಂಗಡಿಲಿ ಸಿಗ್ತಾ ಇದೆ. ಅದೆಂಗದು? ಯಾಕಂದ್ರೆ ಇವ್ರು ಮಾರ್ಕೊಂಡವ್ರೆ, ಇಲ್ಲ ಅಂತ ಅಂದ್ರೆ ಕೃತಕವಾದಂತ ಅಭಾವ ಸೃಷ್ಟಿ ಮಾಡ್ತಾರೆ. ನೋಡಿ, ರೈತರು ಹಿಂಗ್ ಬಿರೋ ಕೆಲಸ ಎಲ್ಲ ಜಮೀನಲ್ಲಿ ಮಾಡೋದು ಬಿಟ್ಟು ಹಿಂಗ್ ದಿನಾಗಟ್ಲೆ ಈ ರೀತಿಯಾಗಿ ಸರತಿ ಸಾಲಲ್ಲಿ ನಿಲ್ಬೇಕು ಅಂತ ಅಂದ್ರೆ ಎಲ್ಲಿಗೆ ತಂದು ನಿಲ್ಸಿದಾರೆ ನೋಡಿ ಇಲಾಖೆ. ಸಹಕಾರಿ ಸಂಘಗಳ ಸೊಸೈಟಿಯಲ್ಲಿ ರಸಗೊಬ್ಬರ ಖಾಲಿಯಾಗಿದೆ. ಉತ್ತಮ ಬೆಳೆ ಅಂತ ನಿರೀಕ್ಷೆಯಲ್ಲಿದ್ದಂತ ಅನ್ನದಾತರಿಗೆ ಇದೊಂದು ರೀತಿ ಬಿಗ್ ಶಾಕ್. ಹಾಗೆ ನೀವು ಕೇಳ್ಬೋದು, ಏನ್ ಲಾಭ ಏನು? ಸೊಸೈಟಿಲಿ ಕೊಡಲ್ಲ, ಪ್ರೈವೇಟ್ ಮಳಿಗೆಯಲ್ಲಿ ಕೊಡ್ತಾರಲ್ಲ, ಏನ್ ಲಾಭ? ಎಷ್ಟು ರೂಪಾಯಿ ಲಾಭ? ಲಾಭ ಇದೆ. ಯಾರಿಗೆ? ಈ ರೀತಿ ಅಂತ ದಂಧೆಕೋರರಿಗೆ. ಅದೇನು ಅನ್ನೋದನ್ನ ಹೇಳ್ತೀವಿ. ನೋಡಿ, ಇವತ್ತು ರೈತರೆಲ್ಲ RTC ತಗೊಂಡು ಬಂದಿರ್ತಾರೆ ಬೆಳಗ್ಗೆ, ಸೊಸೈಟಿಲಿ ಗೊಬ್ಬರ ಇಲ್ಲ. ನೋಡಿ ಅಲ್ಲೆಲ್ಲ ಹೇಗೆ ಪಾಪ ಕಿಟಕೆ ಬಾಗ್ಲೆಲ್ಲ ಹತ್ಕೊಂಡು ನಿಂತಿದ್ದಾರೆ ರೈತರು. ನಿನ್ನೇನು ಹಿಂಗೆ ಆಗಿದೆ, ನಿಮ್ಗೆ ಗೊತ್ತಿರ್ಬೋದು. ರಾಜ್ಯದ ಹಲವು ಕಡೆ ಲಾರಿ ಮೇಲೆ ಹತ್ಕೊಂಡು ರೈತರು ಗೊಬ್ಬರ ಎತ್ಕೊಂಡು ಹೋಗಿದ್ದಾರೆ. ಹಿಂದೆ ಇದೇ ರೀತಿಯಾದಂತ ದೊಡ್ಡ ದೊಡ್ಡ ಅನಾಹುತಗಳು ತೀರಾ ಇತ್ತೀಚೆಗೆ 2008-9 ಸಂದರ್ಭದಲ್ಲಿ ಆಗಿದೆ. ಬಿತ್ತನೆ ಬೀಜ ರಸಗೊಬ್ಬರ ವಿಚಾರವಾಗಿ ಗೋಲಿಬಾರು, ಆಮೇಲೆ ಒಂದಷ್ಟು ಜನ ರೈತರನ್ನ ಹೊಡೆದಾಕಿರೋದು, ಆಮೇಲೆ ರೈತರು ದಂಗೆ ಎದ್ದಿರೋದು. ಏನ್ ಮತ್ತೆ ಆ ಸನ್ನಿವೇಶ ತರೋಕ್ ಹೊರಡ್ತಾ ಇದ್ದೀರಾ ನೀವು? ಯಾಕೆ ನಿಮ್ಗೆ ವ್ಯವಸ್ಥೆ ಮಾಡೋಕ್ ಆಗ್ತಾ ಇಲ್ಲ? ಏನ್ ಹೇಳ್ತಾ ಇದ್ದಾರೆ ರೈತರು? ಬನ್ನಿ ಕೇಳೋಣ. ನಿನ್ನೆಲ್ಲಿದ್ದಾದ್ವಿ, ಇವತ್ತು ಬೆಳಗ್ಗೆ 4 ಗಂಟೆಯಿಂದ ರೈತರು ಕಾಯಕತ್ತೀವಿ. ಸ್ಟಾಕ್ ಎಲ್ಲ ಇನ್ನೂ ಲೋಡ್ ಆಗೈತೆ ಅಂತ ಆಯ್ಕೆ ಉತ್ತರ ಇವ್ರು ಕೊಡಕತ್ತಾರ. ಸರ್ಕಾರದವ್ರು ಹೇಳ್ತಾರೆ, ಸಿದ್ದರಾಮಯ್ಯ ಸಾಹೇಬರು ರೈತರಿಗೆ ಯಾವುದೇ ಕುಂದುಕೊರತೆ ಇಲ್ದಂಗೆ ಬೀಜ ಗೊಬ್ಬರ ಸಪ್ಲೈ ಕೊಡ್ತು ಅಂತ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ರಾಜ್ಯದ ಮುಖ್ಯಮಂತ್ರಿಗಳು. ಆದ್ರೆ ಇಲ್ಲಿ ರೈತರಿಗೆ ಒಂದು ಚೀಲ ಗೊಬ್ಬರ ಸಿಗೋಕ್ಕೆ ಕಷ್ಟ. ಹೆಂಡ್ರ ಮಕ್ಕಳಿಗೆ ಕಟ್ಕೊಂಡು ನಾವು ಹೊಡೆದಾಡ್ಬೇಕು. 4 ಗಂಟೆಗೆ ಬಂದು ಉದಾಹರಣೆ ಸಾಲಿ ಮಕ್ಕಳು ಬಂದವು ಆಧಾರ್ ಕಾರ್ಡ್ ತಂದು ಕೇವಲ 2 ಚೀಲ ಗೊಬ್ಬರಕ್ಕೆ. ದೇವ್ರದಿಂದ ಮಳೆ ಆಗೈತಿ, ಈಗೇನ ಗೊಬ್ಬರ ರಾಸಾಯನಿಕ ಗೊಬ್ಬರ ಕೊಟ್ಟರೆ 4 ಚೀಲ ಕಾಣ್ತು, ಬೆಳೆ ಕಾಣ್ತು ಅಂದ್ರೆ ಗೊಬ್ಬರ ಅಂತ ಸ್ಟಾಕ್ ಇಲ್ಲ ಅಂತ ಇವ್ರು ಹೇಳ್ತಾರೆ ಎಲ್ಲಿ ಸಹಕಾರ ಸಂಘದಿಂದ. ಆದರೆ ಪ್ರೈವೇಟದ ಅಂಗಡಿಯಾಗ 1000 ಚೀಲ ಗಟ್ಟಲೆ 100 ಚೀಲ ಗಟ್ಟಲೆ ಸ್ಟಾಕ್ ಇಟ್ಟಾರ. ಅಲ್ಲಾಕೆ ಸ್ಟಾಕ್ ಐತಿ, ನಮ್ಮ ಸರ್ಕಾರ ರೈತರು ಕೊಡೋಂಥ ಜಗದಾಗ ಯಾಕೆ ಸ್ಟಾಕ್ ಇಲ್ಲ? ನೋಡಿ, ಇದು ರೈತರ ಆರೋಪ. ನೋಡಿ, 260 ರೂಪಾಯಿ ನಮಗೆ ಸೊಸೈಟಿಯಲ್ಲಿ ಸಿಗುತ್ತೆ ಯೂರಿಯಾ. ನೀವು ಪ್ರೈವೇಟ್ ಅಲ್ಲಿ ತಗೊಳ್ಬೇಕು ಅಂತಾನೆ 410 ರೂಪಾಯಿ, 150 ರೂಪಾಯಿ ಹೆಚ್ಚು. ಶಿವಕುಮಾರ್ ಪತ್ತರ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ಶಿವು, ಇದೇನ್ ಸಮಸ್ಯೆ ಆಗ್ತಾ ಇರೋದು ಇದು ಅಂತ ಹೇಳ್ಕೊಂಡು, ಯಾಕಂದ್ರೆ ಮಳೆ ಬರೋ ಸಂದರ್ಭದಲ್ಲಿ ಈ ಬಿತ್ತನೆ ಬೀಜ ರಸಗೊಬ್ಬರ ಇದೆಲ್ಲ ಸರಿಯಾದಂತ ರೀತಿಯಾಗಿ ವ್ಯವಸ್ಥೆಗಳು ಇರಬೇಕು. ಇಲ್ಲೇನ್ ಸಮಸ್ಯೆ ಆಗಿದೆ? ಇವ್ರದ್ದೇನ್ ಕಳ್ಳಾಟ ಗೊತ್ತಾಗ್ತಾ ಇದೆ ಈಗ? ಮಾಲ್ತೇಶ್, ಪ್ರಮುಖವಾಗಿ ಕಳೆದ 3 ದಿನಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಉತ್ತಮವಾದಂತಹ ಮಳೆಯಾಗಿದೆ. ಸಹಜವಾಗಿ ರೈತರಿಗೆ ಈಗ ಯೂರಿಯಾ ಗೊಬ್ಬರ ಬೇಕಾಗಿದೆ. ಆದ್ರೆ ಯೂರಿಯಾ ಗೊಬ್ಬರದ ಕೊರತೆ, ಈಗ ಇದು ಕೊರತೆ ಅನ್ನೋದಕ್ಕಿಂತ ಅಧಿಕಾರಿಗಳ ಕೃತಕ ಅಭಾವ ಅಂತ ಹೇಳ್ಬೋದು. ಅಧಿಕಾರಿಗಳು ಇಲ್ಲಿ ಕೃತಕ ಅಭಾವವನ್ನು ಸೃಷ್ಟಿಸಿ ರೈತರೊಂದಿಗೆ ಚೆಲ್ಲಾಟವಾಡ್ತಿದ್ದಾರೆ. ಈ ರೈತರು ಕೊಪ್ಪಳ ತಾಲೂಕಿನ ಸುತ್ತಮುತ್ತ ಇರತಕ್ಕಂತಹ ರೈತರು ಬೆಳಗ್ಗೆ 4 ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಅವರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ನಿನ್ನೆನೇ ಯೂರಿಯಾ ಗೊಬ್ಬರ ಖಾಲಿ ಆಗಿದೆ ಅಂತ ಹೇಳ್ತಿದೆ. ಪ್ರೈವೇಟ್ ನತ್ತ ಮುಖ ಮಾಡಿದ್ರು ಕೂಡ ಖಾಸಗಿ ಕಂಪನಿಗಳೇನಿರ್ತವೆ ಅಲ್ಲಿ ಹೋಗಿ ಗೊಬ್ಬರವನ್ನ ತಗೋಬೇಕಾದ್ರೆ 400ರಿಂದ 500 ರೂಪಾಯಿ ಕಟ್ಟಬೇಕು. ಆದ್ರೆ ಸಹಕಾರಿ ಸಂಘಗಳಲ್ಲಿ ಕೇವಲ 210 ರೂಪಾಯಿಗೆ ಈ ಒಂದು ಯೂರಿಯಾ ಗೊಬ್ಬರ ಸಿಗುತ್ತೆ. ಆದ್ರೆ ಈ ಒಂದು ರೈತರಿಗೆ ಸಮರ್ಪಕವಾದ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಇದಕ್ಕೆಲ್ಲವೂ ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳ್ಬೋದು. ಮಳೆಯಾದ ತಕ್ಷಣ ರೈತರಿಗೆ ಸಿಗ್ಬೇಕಾದಂತಹ ಗೊಬ್ಬರ ಇಲ್ಲಿ ಪ್ರಮುಖವಾಗಿ ಯೂರಿಯಾ ಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ. ಕೊಪ್ಪಳ ಅಲ್ಲದೆ ಪಕ್ಕದ ಬಳ್ಳಾರಿ, ರಾಯಚೂರು ಜೊತೆಗೆ ವಿಜಯನಗರ ಜಿಲ್ಲೆಗೆ ಅಲೆದಾಡಿದ್ರು ಕೂಡ ಕೊಪ್ಪಳ ಜಿಲ್ಲೆಯ ರೈತರಿಗೆ ಈಗ ಗೊಬ್ಬರ ಸಿಗ್ತಿಲ್ಲ. ಹೀಗಾಗಿ ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಅಲ್ಲಿ ರೈತರು ಒಂದು ಸರತಿ ಸಾಲಿನಲ್ಲಿ ನಿಂತಾರೆ. ಜೊತೆಗೆ ಶಾಲೆಯನ್ನ ಬಿಟ್ಟು ಮಕ್ಕಳು ಕೂಡ ಅಲ್ಲಿ ಬಂದು ಗೊಬ್ಬರಕ್ಕಾಗಿ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಶಿವು.